ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬೆಂಗಳೂರು ಜಲಮಂಡಳಿ ಗ್ರಾಹಕರಿಂದ ಹಗಲು ದರೋಡೆ ನಡೆಸ್ತಾ ಇದೆಯಾ? ಈಗೊಂದು ಅನುಮಾನ ಎದುರಾಗಿದೆ. ಯಾಕಂದ್ರೆ ನೀರು ಬಿಡ್ತೀವಿ ಅಂತ ಅಧಿಕಾರಿ ಭರವಸೆ ನೀಡಿ ಬಿಲ್ ಕಟ್ಟಿಸಿಕೊಂಡು ಈಗ ನೀರು ಬಿಡದೆ ಸತಾಯಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ತಪ್ಪಿದ್ದಲ್ಲ. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರು ನೀರಿಗಾಗಿ ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಕಾವೇರಿ ನೀರು ಕೊಡ್ತೀವಿ ಅಂತ ಜನರಿಗೆ ಅಧಿಕಾರಿಗಳು ಮಖಮಲ್ ಟೋಪಿ ಹಾಕ್ತಾ ಇದ್ದಾರೆ. ಆದ್ರೆ ನೀರೇ ಕೊಟ್ಟಿಲ್ಲ. ಬಿಲ್ ಮಾತ್ರ ಪ್ರತಿ ತಿಂಗಳು ಕಟ್ಟಿಸಿಕೊಳ್ತಾ ಇದ್ದಾರಂತೆ. ಮನೆಗೆಲ್ಲ ಮೀಟರ್ ಹಾಕಿದೀವಲ್ಲ, ಈಗೆಲ್ಲ ಮನೆ ಮೀಟ್ರಲ್ಲಿ ಹಾಕ್ಸ್ಕೊಂಡಿದ್ದೀವಿ. ಹಾಕ್ಸ್ಕೊಂಡ್ರೆ ನೀರೇ ಬರ್ತಾ ಇಲ್ಲ. ಪೈಪಲ್ಲೆಲ್ಲ ಗಾಡಿಗೆ ಮೀಟ್ರ್ ಓಡ್ತಾ ಇದೆ. ನಾವು ತಿಂಗಳು ಅದಕ್ಕೆ ಮಿನಿಮಮ್ ಚಾರ್ಜ್ ಆಗಲಿ ಏನು ಓಡ್ತಾ ಇದೆ ಬಿಲ್ ಕಟ್ತಾನೆ ಇದ್ದೀವಿ. ನೀರು ಮಾತ್ರ ಕಾವೇರಿ ನೀರು ಮಾತ್ರ ಬರ್ತಾ ಇಲ್ಲ. ಅಧಿಕಾರಿಗಳು ಮಾಡ್ತಾರೆ ಮೀಟ್ರ್ ಹಾಕೊಳ್ಳಿ ಅಂತ ಮನೆ ಬಂದು ಹೇಳ್ತಾ ಇದ್ದಾರೆ. ಆದರೆ ನಮಗೆ ನೀರು ಸೌಲಭ್ಯನಿಲ್ಲ. ಆದರೆ ಯಾರು ಎಲ್ಲ ನಾವೆಲ್ಲ ಸುಮ್ಮನೆ ಬಿಲ್ ಕಟ್ಟೋದಾಗ್ಬಿಟ್ಟಿದೆ, ದುಡ್ಡು ಕಟ್ಟಾಗ್ಬಿಟ್ಟಿದೆ. ಇಲ್ಲಿ ಟ್ಯಾಂಕರ್ಗೆ 600 ರೂಪಾಯಿ ದುಡ್ಡು ಕೊಡಬೇಕು. ಅವರು ಬೇಸಿಗೆ ಟೈಮ್ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನಾವು ದುಡ್ಡು ಕಟ್ಬಿಟ್ಟು ಎಲ್ಲ ಈ ಒಣಮರ ಗಿಣಿ ಕಾಯ್ತದಲ್ಲ, ಹಣ್ಣು ಬಿಡ್ತದೆ ಅಂತ ಹಂಗೆ ನಾವು ನೀರು ಕೊಡ್ತಾರೆ, ಕಾವೇರಿ ನೀರು ಕೊಡ್ತಾರೆ ಕಾಯ್ತಾ ಇದ್ದೀವಿ. 20 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಬಿಬಿಎಂಪಿ ವ್ಯಾಪ್ತಿಗೆ ಒಳಪಟ್ಟಿವೆ. 7 ನಗರಸಭೆಗಳು ಮತ್ತು 1 ಪಟ್ಟಣ ಪಂಚಾಯಿತಿ ನೂತನವಾಗಿ ಸೇರ್ಪಡೆಯಾಗಿದೆ. ತಲಾ 8,000 ರೂಪಾಯಿಯಂತೆ ಅಂದಾಜಿಸಿದಾಗ 1,600 ಕೋಟಿಯಷ್ಟಾಗುತ್ತೆ. ಬೆಂಗಳೂರು ಜಲಮಂಡಳಿ ಜನರಿಂದ ಹಿಗ್ಗಾಮುಗ್ಗಾ ಹಣ ವಸೂಲಿ ಮಾಡಿ ನೀರು ಬಿಡದೆ ವಂಚಿಸ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ನಮ್ಮ ಹೋರಾಟ ಏನಂದರೆ, ಇದು ಯಾಕೆ ನೀವು ಇಷ್ಟು ವಸೂಲು ಮಾಡ್ತಿದ್ದೀರಾ? ಈಗಲಾದರೂ ಹೇಳಿ ಎಷ್ಟು ಜನ ಇದ್ದಾರೆ ಯೂಸರ್ಸ್. ಅಧ್ಯಕ್ಷರಿಗೆ ಕೇಳಿದ್ದೀವಿ, ಅವರು ನುಣ್ಚ್ಕೊಂತಾರೆ. ನಮ್ಮನ್ನು ಹೊಸಬ ಅಂತ ಹೇಳಿದ್ರು, ಅವರು ಗೌರವ್ ಗುಪ್ತಾ ಇದ್ದರು. ಆಮೇಲೆ ಇವರು ವೆಂಕಟರಾಜು ಇದ್ದರು, ಅವರು ನಾವು ಇವೆಲ್ಲ ಮಾತಾಡೋಕ್ಕಾಗಲ್ಲ ಈಗ ಅಂತ ಅವರು ನುಣ್ಚ್ಕೊಂಡು 2-3 ಸಾರಿ. ಡೆಪ್ಟಿ ಚೀಫ್ ಇಂಜಿನಿಯರಿಗೆ ಕೇಳಿದ್ವಿ. ಅವ್ರಿಗೆ ಪ್ರೋರೇಟ್ ಅಂದ್ರೆ ಏನ್ರಿ ಅಂದರೆ, ಇನ್ನು 10 ವರ್ಷಕ್ಕೆ ನಾವು ದೊಡ್ಡ ಪೈಪ್ ಹಾಕಬೇಕು, ಅದಕ್ಕೆ ಈಗ ವಸೂಲು ಮಾಡ್ತಿದ್ದೀವಿ. ಈಗಾಗಲೇ ಗ್ರಾಹಕರಿಂದ 316 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಆದರೆ ಗ್ರಾಹಕರಿಗೆ ಮಾತ್ರ ಇನ್ನೂ ಸೌಲಭ್ಯ ಕಲ್ಪಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟವರೇ ಉತ್ತರ ನೀಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಸಾವಿನ ದವಡಿಗೆ ಸಿಲುಕಿದ ವ್ಯಕ್ತಿಗೆ ಒಂದೊಂದು ಕ್ಷಣವೂ ಅಮೂಲ್ಯ. ತುರ್ತು ಸಂದರ್ಭದಲ್ಲಿ ಆದಷ್ಟು ಬೇಗ ವೈದ್ಯಕೀಯ ಸೌಲಭ್ಯ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯ. ಸಂಚಾರ ದಟ್ಟಣೆ ಇರೋ ಮಹಾನಗರಗಳಲ್ಲಿ ವೇಗವಾಗಿ ಸಂಚರಿಸೋದು ಕನಸಿನ ಮಾತು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನೂತನ ಯೋಜನೆಗೆ ಮುಂದಾಗಿದೆ. ಅರೆರೆ, ಆಂಬ್ಯುಲೆನ್ಸ್ ಸೈರನ್ ಸೌಂಡ್ ಬರ್ತಾ ಇದೆಯಲ್ಲ ಅನ್ನೋ ಅಚ್ಚರಿನ. ಇದು ಬರೀ ಬೈಕ್ ಅಲ್ಲ ರೀ, ಆಂಬ್ಯುಲೆನ್ಸ್ ಬೈಕ್. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ನೂತನವಾಗಿ ವಿನ್ಯಾಸಗೊಳಿಸಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಂಚಾರ ದಟ್ಟಣೆ ಇರೋದ್ರಿಂದ ವೇಗವಾಗಿ ಸ್ಥಳಕ್ಕೆ ತಲುಪಲು ಈ ನೂತನ ಬೈಕನ್ನು ಪರಿಚಯಿಸಿದೆ. ಆರೋಗ್ಯ ಸಚಿವರು ಡೆಮೋ ಡ್ರೈವ್ ಮಾಡಿ ನೂತನ ಬೈಕ್ ಆಂಬ್ಯುಲೆನ್ಸ್ ಬಗ್ಗೆ ವಿವರಿಸಿದ್ರು. ಈ ಬೈಕನ್ನು ಇನ್ನಷ್ಟು ಕೂಡ ಮಾಡಿಫೈ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಗೆ ಇದರಲ್ಲಿ ಒಂದು ಸ್ಟ್ರೆಚರ್ ನಿಲ್ಲಬೇಕಾಗ್ತದೆ. ಎಲ್ಲಿ ಅಪಘಾತ ಸಂದರ್ಭದಲ್ಲಿ ಅವನನ್ನು ಸ್ಟ್ರೆಚಲ್ಲಿ ಹಾಕಿ ಸೈಡಲ್ಲಿ ಕೂತ್ಕೊಳ್ಳಿಸುವಂಥ ಒಂದು ಮಲಗಿಸುವಂಥ ವ್ಯವಸ್ಥೆ. ಎರಡನೇ ನಮಗೆ ಬೇಕಾದದ್ದು ಇವತ್ತು ನಮಗೆ ಆಕ್ಸಿಜನ್, ಏನೋ ಬ್ರೀದಿಂಗ್ ಕಡಿಮೆ ಸ್ಟೆಬಿಲೈಸೇಷನ್ ಮಾಡಲಿಕ್ಕೆ ಇದಕ್ಕೊಂದು ಪ್ಲಗ್ ಸಿಸ್ಟಮ್ ಫಿಕ್ ಮಾಡಿ ಆಕ್ಸಿಜನ್ ಮಿಷಿನ್ ಬಿಡುವ ಒಂದು ಸಿಸ್ಟಮ್. ಇದರಿಂದ 2-3 ಬೇರೆ ಬೇರೆ ಮಾಡೆಲ್ ಇದೆ. ಒಂದು ಮಾಡೆಲನ್ನು ಫೈನಲ್ ಮಾಡಿದ ನಂತರ ಮಂಗಳೂರು ಮಹಾನಗರ ಪಾಲಿಕೆ 1-2 ವಾರ್ಡಿನಲ್ಲಿ ಪ್ರಥಮ ಹಂತನ ಪ್ರಾರಂಭ ಮಾಡ್ತೇವೆ. ಸದ್ಯ ಕರ್ತವ್ಯ ನಿರ್ವಹಿಸುತ್ತಿರೋ ಪುರುಷ ನರ್ಸ್ಗಳು ಬೈಕ್ ರೈಡ್ ಮಾಡಿಕೊಂಡು ಕ್ಷಣಾರ್ಧದಲ್ಲಿ ತುರ್ತು ಸ್ಥಳಗಳಿಗೆ ತಲುಪಲಿದ್ದಾರೆ. ಆಂಬ್ಯುಲೆನ್ಸ್ ಬರುವವರೆಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಅನಾಹುತಗಳನ್ನು ತಡೆಗಟ್ಟೋದು ಬೈಕ್ ಆಂಬ್ಯುಲೆನ್ಸ್ ಉದ್ದೇಶ. ಬೈಕ್ ಆಂಬ್ಯುಲೆನ್ಸ್ ಯಶಸ್ವಿಯಾಗಿ ಜಾರಿಯಾದರೆ ದೇಶದಲ್ಲೇ ಮೊದಲ ಬಾರಿಗೆ ಬೈಕ್ ಆಂಬ್ಯುಲೆನ್ಸ್ ಜಾರಿಗೊಳಿಸಿದ ಕೀರ್ತಿ ಕರ್ನಾಟಕಕ್ಕೆ ಸೇರಲಿದೆ. ಭಾಳ ಇನೋವೇಟಿವ್ ಥಿಂಕಿಂಗು ನಮ್ಮ UT ಖಾದರ್ ಅವರು. ಈಸ್ ಡೂಯಿಂಗ್ ಆಲ್ ನ್ಯೂ ಥಿಂಗ್ಸ್. ಏನಂದರೆ ಎಸ್ಪೆಷಲಿ ಈ ನಮ್ಮ ನಗರ ಪ್ರದೇಶದಲ್ಲಿ ಎಲ್ಲಿ ಟ್ರಾಫಿಕ್ ಹೆವಿ ಆಗಿರ್ತದೆ, ಆ್ಯಂಬುಲೆನ್ಸಸ್ ಮೂವ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ತುರ್ತಾಗಿ ಅಲ್ಲಿ ರೀಚ್ ಆಗೋಂಥ ಅವಶ್ಯಕತೆ ಇರ್ತದೆ. ಅಲ್ಲಿ ಆ್ಯಂಬುಲೆನ್ಸ್ ಬೈಕ್ ಅಂತ ಹೊಸ ಕಾನ್ಸೆಪ್ಟೇ ನಮ್ಮ ಖಾದರ್ ಅವರು ಈಸ್ ಕನ್ಸೆಪ್ಷಲೈಸಿಂಗ್ ಇಟ್. ಇನ್ನು ಅದು ಯಾವ ರೀತಿ ಇರಬೇಕು ಅಂತ. ಇಟ್ಸ್ ಎ ಗುಡ್ ಮೂವ್.
ಇದರಿಂದ ಡೆಫಿನೆಟ್ಲಿ ನಗರ ಪ್ರದೇಶದಲ್ಲಿ ಜನರಿಗೆ ಅನುಕೂಲ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಲಿಕಾಪ್ಟರ್ ಆಂಬ್ಯುಲೆನ್ಸ್ ಜಾರಿ ಬಗ್ಗೆಯೂ ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಈ ಸಂಬಂಧ ವೈಮಾನಿಕ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ಆರಂಭಿಸಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಗುರುಮೂರ್ತಿ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ಗೆ ಕಿರೀಟಪ್ರಾಯವಿದ್ದಂತೆ. ಈ ಫಲಪುಷ್ಪ ಪ್ರದರ್ಶನ ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಕಳೆದ 5 ದಿನಗಳಿಂದ ಬಂದ ಲಕ್ಷಾಂತರ ಜನರು ಫ್ಲವರ್ ಶೋ ನೋಡೋದರ ಜೊತೆಗೆ ತ್ಯಾಜ್ಯ ಕೂಡ ಉಳಿಸಿ ಹೋಗಿದ್ದಾರೆ. ವಿಶ್ವವಿಖ್ಯಾತ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಬರೋರು ಶೋ ನೋಡೋ ಜೊತೆಗೆ ತಿಂಡಿ ತಿನಿಸುಗಳನ್ನ ತಿಂದು ಪೇಪರ್ ಪ್ಲಾಸ್ಟಿಕ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಡ್ತಾ ಇದ್ದಾರೆ. ಇದರಿಂದಾಗಿ ಸಸ್ಯಕಾಶಿ ತ್ಯಾಜ್ಯದ ಗೂಡಾಗುತ್ತಿದೆ. ಲಾಲ್ಬಾಗ್ನಲ್ಲಿ ತುಂಬ ಕಡಿಮೆ ಜಾಗಗಳು ಅಫೋರ್ಡಬಲ್ ಪ್ರೈಸಸ್ ಇದೆ. ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ರಿಪಬ್ಲಿಕ್ ಡೇಗೆ, ಆದರೆ ಇಲ್ಲಿ ಅನ್ಹೈಜಿನಿಕ್ ಫುಡ್ ತಿಂದ ಇರೋಕ್ಕೆ ಆಗಲ್ಲ, ಅದು ಅನಿವಾರ್ಯ ಆಗ್ಬಿಟ್ಟಿದೆ. ಇದು ಬೆಂಗಳೂರಿನಲ್ಲಿ ಪ್ರತಿ ರೋಡ್ನಲ್ಲಿ ಪ್ರತಿ ಇಲಾಖೆಯಲ್ಲೂ ಬೇಕಾದಷ್ಟು ದರ್ಶನಗಳಿವೆ, ಅವೂ ಇಷ್ಟೇ ಅನ್ಹೈಜಿನಿಕ್ ಆಗಿವೆ. ಅದ್ರ ಮೇಲೆ ಒಂದು ರಿಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಇಂಪ್ರೂವ್ಮೆಂಟು ಆಗುತ್ತೆ ಸಿಟಿಲಿ. ಕಳೆದ ಬಾರಿಗಿಂತ ಈ ಬಾರಿ ಪ್ರದರ್ಶನದಲ್ಲಿ 200ಕ್ಕೂ ಹೆಚ್ಚು ಮಳಿಗೆಗಳಿಗೆ ವ್ಯಾಪಾರಕ್ಕೆ ಅಂತ ಅನುಮತಿ ನೀಡಲಾಗಿದೆ. ಜತೆಗೆ ಪ್ರತಿ ಮಳಿಗೆಯಿಂದ 6 ರಿಂದ 10 ಸಾವಿರ ರೂಪಾಯಿ ಬಾಡಿಗೆಯನ್ನು ತೋಟಗಾರಿಕೆ ಇಲಾಖೆ ವಸೂಲಿ ಮಾಡ್ತಾ ಇದೆ. ಈ ದುಬಾರಿ ವೆಚ್ಚವನ್ನು ಭರಿಸಲು ಸಣ್ಣ ವ್ಯಾಪಾರಿಗಳು ಎಲ್ಲೆಂದರಲ್ಲಿ ವ್ಯಾಪಾರ ಶುರು ಮಾಡಿದ್ದಾರೆ. ಅದೇ ಸ್ಲಿಪ್ ಕೊಟ್ಟಿದ್ದಾರೆ, ಎಲ್ಲ ಬಂಡೆ ಕಡೆ ಮಾಡ್ರಿ ಅಂದರು. ಇಲ್ಲಿ ಅದೇ ಬಿಸಿಲು ತುಂಬ, ಅಲ್ಲಿ ಜನ ಬರಲ್ಲ. ಇಲ್ಲ, ನಾವು ಹಂಗೆ ಹಾಕಲ್ಲ, ಕ್ಲೀನಾಗಿ ಎತ್ತಿ ಎಲ್ಲ ಆದಮೇಲೆ ಎತ್ತೀವಿ. ತೋಟಗಾರಿಕೆ ಇಲಾಖೆ ಸ್ವಚ್ಛತೆ ದೃಷ್ಟಿಯಿಂದಲೇ ತಿನಿಸುಗಳ ಮಾರಾಟಕ್ಕೆ ಬೆಟ್ಟದ ಮೇಲಿನ ಜಾಗವನ್ನ ಕಾಯ್ದಿರಿಸಿದೆ. ಆದರೆ ಈ ನಿಯಮವನ್ನ ಮೀರಿ ವ್ಯಾಪಾರಿಗಳು ಪ್ರದರ್ಶನದ ಅಂದವನ್ನ ಕೆಡಿಸೋ ಕಾರ್ಯಕ್ಕೆ ಮುಂದಾಗಿರೋದು ಮಾತ್ರ ವಿಪರ್ಯಾಸವೇ ಸರಿ. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ದಿನ ಕಳೆದಂತೆ ಸಮಯಕ್ಕೆ ಬೆಲೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನರು 1 ನಿಮಿಷವನ್ನ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಈ ಬದಲಾವಣೆ ಗಾಳಿ ಸಾಂಪ್ರದಾಯಿಕ ಮದುವೆಗಳ ಸಂಖ್ಯೆಯನ್ನ ಗಣನೀಯವಾಗಿ ಇಳಿಸಿದೆ. ಈ ಆರೋಪಗಳ ಮಧ್ಯೆ ಸಾಂಪ್ರದಾಯಿಕ ಮದುವೆಯನ್ನ ನೆನಪಿಸುವ ಕೆಲಸದಲ್ಲಿ BSM ಕಾಲೇಜಿನ ವಿದ್ಯಾರ್ಥಿಗಳು ಕೈ ಹಾಕಿದ್ರು. ವಧುವರರ ಶೃಂಗಾರ, ಸಪ್ತಪದಿ ಮತ್ತು ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರ. ಎಸ್, ಬೆಂಗಳೂರಿನ ಬಸವನಗುಡಿ BMS ಮಹಿಳಾ ಕಾಲೇಜಿನಲ್ಲಿ ಇಂದು ಸಾಂಪ್ರದಾಯಿಕ ಮದುವೆ ನಡೆಯಿತು. ಜಾನಪದ ಜಾತ್ರೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇದೇ ಕಾಲೇಜಿನ ವಿದ್ಯಾರ್ಥಿನಿಯರನ್ನು ವಧು-ವರರನ್ನಾಗಿಸಿ ಸಾಂಪ್ರದಾಯಿಕವಾಗಿ ಮದುವೆ ಮಾಡಲಾಯಿತು. ಇದಕ್ಕೆ ಗುರು ಹಿರಿಯರು ಸಾಕ್ಷಿಯಾದರು. ಹಳ್ಳಿ ಸೈಡಲ್ಲೆಲ್ಲ ಮದುವೆ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ನಮ್ಗೆ ಯಾರಿಗೂ ಸಿಟಿಯವ್ರಿಗೆ ಗೊತ್ತಿರಲ್ಲ. ಎಲ್ಲರೂ ರಿಜಿಸ್ಟರ್ ಮ್ಯಾರೇಜ್ ಅಂತ ಮಾಡ್ಕೊತಿರ್ತಾರೆ. ಸೊ ಅದರಿಂದ ನಾವು ಈ ಪ್ರೋಗ್ರಾಮ್ ಮಾಡಿದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಹಳ್ಳಿ ಸೈಡಲ್ಲಿ ಹೆಂಗೆ ಮದುವೆ ಮಾಡ್ತಾರೆ ಅಂದ್ಬಿಟ್ಟು. ಮತ್ತು ಈಗಿನ ಮಕ್ಕಳಲ್ಲಿ ಎಲ್ಲರಿಗೂ ಹಳ್ಳಿ ಸೈಡ್ ಹೆಂಗಿರುತ್ತೆ ಅಂತಲೂ ಗೊತ್ತಿರಲ್ಲ. ಸೊ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಗೊತ್ತಾಗುತ್ತೆ. ಕಾಲೇಜಿನಲ್ಲಿ ಜಾನಪದ ಜಾತ್ರೆ ನಡೆಯುತ್ತಿರೋದು 2ನೇ ದಿನವಾದ್ದರಿಂದ ಇಂದು ಮದುವೆ ಜೊತೆಗೆ ಮಹಾಭಾರತದ ನಾಟಕ ಸಹ ನಡೆಯಿತು. ಇದು ವಿದ್ಯಾರ್ಥಿಗಳನ್ನ ನಗೆ ಕಡಲಲ್ಲಿ ತೇಲಾಡುವಂತೆ ಮಾಡಿತು. ನಮ್ಮ ಕಾಲೇಜಲ್ಲಿ ಈ ವರ್ಷ ಜಾನಪದ ಜಾತ್ರೆ ಅಂತ ಮಾಡಿದ್ದಾರೆ. ಹಳ್ಳಿ ಕಡೆ ಹೇಗಿರುತ್ತೆ ಅನ್ನೋದು ಇಲ್ಲಿ ತೋರಿಸ್ಕೊಡ್ತಿದ್ದಾರೆ. ಅದರಲ್ಲಿ ಒಂದು ಕಾನ್ಸೆಪ್ಟು ಮದುವೆ ಮಾಡೋದು ತೋರಿಸಿದ್ದಾರೆ ಎಲ್ಲರಿಗೂ, ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅಂತ. ಡೊಳ್ಳು ಕುಣಿತ, ಡ್ರಾಮಾ, ಕೋಲಾಟ, ಜಡೆ ಆಟ, ಹಳ್ಳಿ ಕಡೆ ಯಾವ್ಯಾವ ಥರ ಇರುತ್ತೋ ಆ ಥರದ್ದೆಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಒಟ್ನಲ್ಲಿ ಉದ್ಯಾನ ನಗರಿಯಲ್ಲಿ ಇಂದು ಅದ್ಧೂರಿ ಮದುವೆ ಹಾಗೂ ನಾಟಕದ ಪ್ರದರ್ಶನ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಜೊತೆಗೆ ಸಾಂಪ್ರದಾಯಿಕ ಆಚರಣೆಗಳ ಮಹತ್ವದ ಅರಿವು ಮೂಡಿಸುವ ಪ್ರಯತ್ನವೂ ನಡೆಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇವೆಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿ. ನಾಳೆ ಮತ್ತಷ್ಟು ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.